ಬೆಳ್ಳಿ ಬೆಳ್ಳಿ ಎಷ್ಟೊಂದು ವಸ್ತುಗಳೆಲ್ಲ ಹಾಳಾಗಿ ಹೋಗಿದ್ಯಕ್ಕ, ಮತ್ತೆ ಬಳಸಕ್ಕೆ ಆಗಲ್ಲ. ವಸ್ತುಗಳು ಹೋದ್ರೆ ಇನ್ನೊಂದು ತರ್ಬೋದು, ಅದೇ ನಮ್ಮ ಪ್ರಾಣನೇ ಹೋಗಿದ್ದಿದ್ರೆ ಈ ಸೋಫಾನೋ ಟಿವಿನೋ ಬಂದು ತಲೆಗೆ ಹೊಡೆದಿದೆ ನಾವು ಸತ್ತೇ ಹೋಗ್ತಿದ್ವಿ. ಅಬ್ಬಾ ನನಗಂತೂ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಷಣ್ಮುಗಣ್ಣ, ಈಗ ಹೇಗಿದ್ದೀರಾ? ಜಾಸ್ತಿ ಏಟಾಗಿಲ್ಲ ತಾನೆ? ಏನೂ ಆಗಿಲ್ಲ ತಗವ, ಚಿಕ್ಕ ಗಾಯ ಅಷ್ಟೇ. ನನ್ಗೋಸ್ಕರ ನೀವು ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರಿ, ಆದ್ರೆ ಆ ಸಂಭ್ರಮ ಎಲ್ಲ ನಿಮ್ದು ನೋವು ಕಾರಣ ಆಗೋಯ್ತು. ಪರವಾಗಿಲ್ಲ ತಗವ, ಈ ಸಮಯದಲ್ಲಿ ನೀನು ಅಳಬಾರ್ದು, ಸುಮ್ಮನೆ ಇರೋ. ಮುತ್ತು ಏನಾಗಿದೆ ಅಂತ ಡಾಕ್ಟರ್ ಏನು ಹೇಳಿದ್ರು? ಅಮ್ಮ, ಏನು ನಡೀತು ಅಂತ ಗೊತ್ತಾಗಲಿಲ್ಲ ನಿಜ, ಆದರೆ ಯಾರು ಮಾಡಿತು ಅಂತ ಗೊತ್ತಾಗಿದೆ. ಯಾರು ಮಾಡಿದ್ದು ಅಂತ ಗೊತ್ತಾಯ್ತಾ? ಯಾರು ಷಣ್ಮುಗಣ್ಣ? ಬೇರೆ ಯಾರೂ ಅಲ್ಲ, ಮಾಯ. ಷಣ್ಮುಗ, ಮಾಯಾನ 14ನೇ ದಿನದ ಕಾರ್ಯ ಆದ್ಮೇಲೆ ಅವಳು ಹೋದ್ಲಲ್ವಾ? ಅಮ್ಮ, 16ನೇ ದಿನದ ಕಾರ್ಯ ಆದಮೇಲೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ. ನಾವೇ ಊಹೆ ಮಾಡ್ಕೊಂಡಿದ್ವಿ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ. ಅವಳಿ ಮನೆ ಬಿಟ್ಟು ಹೋಗಿಲ್ಲ, ಅವಳಿಲ್ಲೇ ಇದ್ದಾಳೆ. ಇಷ್ಟು ದಿನ ಸುಮ್ಮನೆ ಇದ್ದಳು, ಇವತ್ತು ಯಾಕೆ ಇಷ್ಟೊಂದು ರಾದಂತ ಮಾಡಿದ್ಲು? ಅಕ್ಕ, ಅವಳು ಮೌನವಾಗಿದ್ದಕ್ಕೂ ಕಾರಣ ಇದೆ, ಈಗ ವಿಜೃಂಭಿಸಿ ಮೆರೀತಾ ಇರೋದಕ್ಕೂ ಕಾರಣ ಇದೆ. ಆದರೆ ಎರಡಕ್ಕೂ ಕಾರಣ ಏನು ಅಂತ ಗೊತ್ತಿಲ್ಲ ಅಷ್ಟೇ. ಅದು ಮಾಯಾನೆ ಅಂತ ಅಷ್ಟೊಂದು ಖಚಿತವಾಗಿ ಹೇಗೆ ಹೇಳ್ತೀಯಾ? ಬಿರುಗಾಳಿ ಬಂದಂಗೆ, ಧೂಳಿಪಟ ಹಾರ್ದಂಗೆ ನಮ್ಮ ಮಲೆರಿರೋ ವಸ್ತು ಎಲ್ಲ ಹಾರಾರು ಹೋಯ್ತು. ಒಂದೊಂದು ವಸ್ತು ಒಬ್ಬೊಬ್ಬರ ಮೇಲೆ. ನೀವೆಲ್ಲ ಚಿಲ್ಲಾಪಿಲ್ಲಿ ಆದ್ರಿ, ನಾನಿಲ್ಲೇ ನಿಂತಿದ್ದೆ. ಇಲ್ಲಿ ನಮ್ಮ ಶಕ್ತಿಗೆ ಮೀರಿದ ಅಂಶ ಇದೆ ಅನ್ನೋದನ್ನ ಗ್ರಹಿಸ್ತಾ ಇದ್ದೆ. ಕಾಲ್ ಕಾಣಿಸ್ತಾ ಇದೆ, ಗೆಜ್ಜೆ ಸತ್ತು ಕೇಳಿಸ್ತಾ ಇದೆ, ಬಟ್ಟೆ ಕಾಣಿಸ್ತಾ ಇದೆ, ಏನು ಕಾಣಿಸ್ತಾ ಇಲ್ಲ. ಒಂದು ಭಯ, ಆತಂಕ ಹುಟ್ಟಿಸ್ತಾ ಇದೆ ನನ್ನ ಹತ್ರ, ಮಿಂಚು ತರ. ಮಾಯ ನನ್ನ ಮುಂದೆ ಏನ್ ನಡೀತಾ ಇದೆ ಅಂತ ಒಂದು ಕ್ಷಣ ಪಟ್ಟಂತ ಒಂದು ಕಡಗ ನನ್ನ ಕೆನ್ನೆನ ಸೀಳಿ ಹೋಯ್ತು. ನಾನು ನೋಡಿದೆ, ಮಾಯನ್ ನೋಡಿದೆ, ಒಳ್ಳೆ ನೋಡಿದೆ. ಮಾಯನ್ ನೋಡ್ತೀಯಾ? ಇಲ್ಲ ಇಲ್ಲ, ಇದೇನ್ ಭ್ರಮೆ ಇರ್ಬೋದು. ಇಲ್ಲಕ್ಕ, ಸ್ಪಷ್ಟವಾಗಿ ನೋಡಿದೆ. ಮಾಯಾ ವಿಜೃಂಭಿಸ್ತಾ ಇದ್ಲು, ಕುದೀತಾ ಇದ್ಲು. ಕಣ್ಣು ನೋಡಿದೆ ನಾನು. ಹಾಗೆ ನನ್ನ ಪ್ರಾಣನೇ ಹೊರಟೋಯ್ತು ಅನ್ನೋ ಭಯ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಮುತ್ತು ಬಂದು ಸ್ಟಾಪ್ ಇಟ್ ಅಂತ ಕಿರಿದಾಗ್ಲೇ ಎಲ್ಲ ಶಾಂತವಾಗಿತ್ತು, ಎಲ್ಲ ಶಾಂತವಾಗಿತ್ತು. ನಾನು ನೋಡಿದೆ, ನೋಡಿದೆ. ಹಾಗಾದ್ರೆ ನಮ್ಮಲ್ಲಿ ಸೇಡ್ ತೀರ್ಸ್ಕೊಳ್ಳೋಕೆ ಮಾಯ ವಾಪಸ್ ಬಂದ್ಬಿಟ್ಲಾ?
ದೇವ್ರೆ, 16ನೇ ದಿನದ ಕಾರ್ಯ ಆದ್ಮೇಲೆ ಮಾಯಾ ನಮ್ಮ ಮನೆಯಿಂದ ಹೊರಟೋದ್ಲು ಅಂತ ಎಷ್ಟೊಂದು ಖುಷಿಯಾಗಿದ್ವಿ. ಆದ್ರೆ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ. ಇವತ್ತವಳು ಮಾಡಿದ್ರೆ ಅದ ಅಂತ ನೋಡಿದ್ಮೇಲೆ ಅವಳು ಖಂಡಿತ ನಮ್ಮನ್ನ ಬಲಿ ಹಾಕದೆ ಸುಮ್ಮನೆ ಬಿಡಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರು ಶರ್ಮಿಳಾ. ಷಣ್ಮುಗ, ಇದು ಮಾಯಿಂದ ಕೆಲಸ ಅಂತೀಯಾ? ಅನುಮಾನನೇ ಇಲ್ಲಮ್ಮ, ಇದು ಮಾಯಿಂದೇ ಕೆಲಸ. ಅದನ್ನ ಸಾಬೀತು ಮಾಡಕ್ಕೆ ಒಂದು ಸಾಕ್ಷಿ ಮುತ್ತು. ಇಷ್ಟೆಲ್ಲ ಕೋಲಾಲ ಆದ್ರೂ ಮುತ್ತು ಸೇಫ್ ಆಗೇ ಇದ್ದ. ಮುತ್ತು ಮೇಲೆ ಒಂದು ಸಣ್ಣ ಆಕ್ರಮಣನೂ ಆಗಿಲ್ಲ, ಒಂದು ವಸ್ತುನೂ ಬೀಳಲಿಲ್ಲ. ಅವನ ಒಂದು ಶಬ್ದಕ್ಕೆ ಇಡೀ ಕೋಲಾಹಲ ನಿಶಬ್ದವಾಯಿತು. ಇದೇ ಬೇರೆ ಶಕ್ತಿ ಆಗಿದ್ರೆ, ಮಾಯಾ ಅಲ್ಲದೆ ಬೇರೆ ಶಕ್ತಿ ಆಗಿದ್ರೆ ಮುತ್ತು ಮೇಲೂ ಆಕ್ರಮಣ ಆಗಿರೋದು. ಆಗಿಲ್ಲ. ಕಾರಣ ಮಾಯಾ. ಯಾಕೆಂದ್ರೆ ಮಾಯಾ ಮುತ್ತುನ ಪ್ರೀತಿಸ್ತಾಳೆ. ಅವನ ಮೇಲೆ ಅಭಿಮಾನ ಇನ್ನೂ ಇದೆ. ಅದಕ್ಕೆ ಅವನು ಒಂದು ಮಾತಿಗೆ ಇಡೀ ಸುಂಟರ ಗಾಳಿನೇ ನಿಶಬ್ದವಾಗಿತ್ತು. ನೀನು ಹೇಳೋದು ಸರಿ ಷಣ್ಮುಗ. ಅವತ್ತು ಮನೇಲಿ ಎಲ್ಲ ವಸ್ತುಗಳು ಹಾರಾಡ್ತಿದ್ರು, ರುಕ್ಮಿಣಿ ಮೇಲೆ ಒಂದು ವಸ್ತುನೂ ಹಾರಾಡಲಿಲ್ಲ. ಆವತ್ತಿನ ಹಾಗೆ ಇವತ್ತು ಯಾರಿಗೂ ಹೇಳ್ದೆ ಕೇಳ್ದೆ ಹೋದ್ಲು. ಅವಳು ಮತ್ತೆ ಮನೆಗೆ ಬಂದಾಗ ಅವಳ ಕೈಯಲ್ಲಿ ಗಾಯ ಆಗಿತ್ತು. ಇದನ್ನೆಲ್ಲ ಒಂದಕ್ಕೊಂದು ತಾಳೆ ಹಾಕಿ ನೋಡಿದ್ರೆ ಇದೆಲ್ಲ ಮಾಯಿಂದ ಕೆಲಸ ಅಂತ ಕಾಣಿಸುತ್ತೆ. ಮತ್ತು ಇನ್ನೇನಾದರೂ ಅನಾಹುತ ಆಗೋದಕ್ಕೆ ಮುಂಚೆ ನಾವೇನಾದರೂ ಮಾಡಲೇಬೇಕು. ಚಿಕ್ಕಮ್ಮ, ಚಿಕ್ಕಮ್ಮ, ನೀವೇನು ಚಿಂತೆ ಮಾಡಬೇಡಿ. ನಾನು ಕಳೆದ ತಿಂಗಳು ಬೆಂಗಳೂರಿಗೆ ಹೋದಾಗ ಒಬ್ಬರು ಮಹಾಸ್ವಾಮಿನ ಭೇಟಿಯಾಗಿದ್ದೆ. ಅವರು ತುಂಬ ಶಕ್ತಿವಂತರು. ಈ ದುಷ್ಟಶಕ್ತಿಗಳನ್ನೆಲ್ಲ ಮಟ್ಟ ಹಾಕುವಂಥ ತಂತ್ರವಿದ್ಯೆನ ಕಲ್ತಿದ್ದಾರಂತೆ. ನಮ್ಮ ಸಮಸ್ಯೆಗೆ ಅವ್ರ ಹತ್ರ ಪರಿಹಾರ ಸಿಗುತ್ತೆ. ಸರಿ, ಹಾಗಾದ್ರೆ ಈ ತಕ್ಷಣ ಅವ್ರಿಗೆ ಬರಕ್ಕೆ ಹೇಳಿ. ಇಲ್ಲ ಚಿಕ್ಕಮ್ಮ, ಅವ್ರು ಹಾಗೆಲ್ಲ ತಕ್ಷಣಕ್ಕೆ ಬರಲ್ಲ. ಆದರೆ ನಮ್ಮ ಸಮಸ್ಯೆ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಅವ್ರಿಗೆ ನಮ್ಮ ಸಮಸ್ಯೆ ಗೊತ್ತಾಗಿರುತ್ತೆ. ಅಷ್ಟು ಶಕ್ತಿವಂತರವರು. ಯೋಚನೆ ಮಾಡಬೇಡ. ನಾನು ಮಹಾಸ್ವಾಮಿಗಳಿಗೆ ಮೆಸೇಜ್ ಮಾಡಿದ್ದೀನಿ. ಅವ್ರು ನನ್ನ ಮೆಸೇಜ್ ನೋಡಿದ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ. ನೀನೇನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡ. ಅವರು ಅಷ್ಟು ದೊಡ್ಡ ಸ್ವಾಮಿಗಳ? ಹೌದು ಬೇಡಿ. ಚಿಕ್ಕಮ್ಮ ಕೇಳಿದ ತಕ್ಷಣ ಮಾಯನ ಸಮಸ್ಯೆಗೆ ಪರಿಹಾರ ನೀಡೋದಕ್ಕೆ ಅವರೇ ಸರಿ ಅಂತ ಅನಿಸುತ್ತೆ. ಮನೇಲಿ ಎಲ್ಲರೂ ಎಷ್ಟು ಸಂತೋಷ ಸಂಭ್ರಮದಲ್ಲಿದ್ವಿ. ಎಲ್ಲರೂ ಎಷ್ಟು ಖುಷಿಯಾಗಿದ್ರು. ಆದರೆ ಇಂಥ ಒಂದು ಭಯಂಕರ ಘಟನೆ ನಡೆಯುತ್ತೆ ಅಂತ ನಾವು ಯಾರೂ ಅನ್ಕೊಂಡಿರ್ಲಿಲ್ಲ. ಮಾವ, ಪೂಜೆ ದಿನನೇ ಹೀಗಾಯ್ತಲ್ಲ, ಅದೇನು ಅಪಶಕುನ ಅಲ್ಲ ಅಲ್ವಾ? ನಮ್ಮ ಮಗುಗೇನೂ ಆಗಲ್ಲ ತಾನೆ? ಬೆಳಿ, ಆ ಥರ ಎಲ್ಲ ಏನೂ ಆಗಲ್ಲ. ಈ ಸಮಯದಲ್ಲಿ ನೀನು ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು, ಚಿಂತೆ ಮಾಡಬಾರ್ದು. ಧೈರ್ಯವಾಗಿರು. ನಾನಿದ್ದೀನಲ್ವಾ, ನಿಂಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ಮಾವ, ನೀವು ಹೀಗೆ ನನ್ನ ಜೊತೆಲೇ ಇರಿ. ನನಗೆ ಯಾವ ಭಯನೂ ಆಗಲ್ಲ. ಮಹಾಸ್ವಾಮಿಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ನಮಸ್ತೆ ಸ್ವಾಮೀಜಿ.
ಶುಭ. ನಿಮ್ಮ ಸಂದೇಶವನ್ನು ನೋಡಿದೆ. ನಿಮ್ಮ ಮನೆಯಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ವಿವರವಾಗಿ ಹೇಳಿ. ಆಗಲಿ ಸ್ವಾಮಿ. ಅವಳು ನಮ್ಮ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ರು ನೀನು ನೋಡ್ತಾ ಸುಮ್ಮನೆ ನಿಂತಿದೀಯಲ್ಲ. ಅವಳ ಕುತ್ತಿಗೆ ಹಿಡಿದು ಆಚೆ ತಪ್ಪು. ಆಯಿತು ಸ್ವಾಮೀಜಿ, ನೀವೊಂದ್ಸಲ ಮನೆಗೆ ಬಂದರೆ ಚೆನ್ನಾಗಿರುತ್ತೆ. ಸದ್ಯಕ್ಕೆ ನಾನು ಅಲ್ಲಿ ಬರೋದಕ್ಕಾಗುವುದಿಲ್ಲ. ಯಾಕೆಂದ್ರೆ ನಾನು ಮಹಾಯಾಗದ ಸಂಕಲ್ಪ ಮಾಡಿದ್ದೀನಿ. ಇನ್ನೂ 3 ದಿವಸ ಆ ಕೆಲಸಗಳಿರುತ್ತೆ. ಅದನ್ನು ಬಿಟ್ಟು ಬರೋದಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡಿದ್ವಿ ಸ್ವಾಮೀಜಿ? ಮನೆಯಲ್ಲೆಲ್ಲ ತುಂಬ ಹೆದರಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಯಾರು ನಿದ್ದೆ ಕೂಡ ಮಾಡ್ತಿಲ್ಲ. ನಿಮ್ಮ ಸಮಸ್ಯೆ ತುಂಬಾ ಅಪಾಯಕಾರಿಯಾಗಿದೆ. ಒಂದು ಕೆಲಸ ಮಾಡಿ, ಮನೆಯವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬನ್ನಿ. ಸರಿ ಸ್ವಾಮೀಜಿ, ಹಾಗೆ ಆಗಲಿ. ಮಾವ, ಸ್ವಾಮೀಜಿಗಳು ಏನು ಹೇಳಿದ್ರು? ಬರಲಿ, ನಮ್ಮನ್ನೆಲ್ಲ ಅವ್ರ ಸನ್ನಿಧಿಗೆ ಬರೋದಕ್ಕೆ ಹೇಳಿದ್ದಾರೆ. ಎಲ್ರಿಗೂ ಹೇಳ್ಬಿಡ್ತೀನಿ, ನೀನು ಬಾ. ಮಹಾಸ್ವಾಮಿಗಳೇ, ನನ್ನ ಮಗ ಮುತ್ತು ನಮ್ಮ ಮನೇಲಿರೋ ಸಮಸ್ಯೆ ಬಗ್ಗೆ ತಮಗೆ ತಿಳಿಸಿದಾನೆ ಅಂತ ಗೊತ್ತಾಯಿತು. ಆ ಸಮಸ್ಯೆಗೆ ಪರಿಹಾರ ಏನು ಅಂತ ತಮ್ಮ ಹತ್ರ ಕೇಳೋದಕ್ಕೆ ಬಂದ್ವಿ. ಆ ಮಾಯಾ ಆತ್ಮ ಇನ್ನು ನಿಮ್ಮನೆಯಲ್ಲೇ ಇದೆ. ಅದರಿಂದ ನಿಮ್ಮನೆಯಲ್ಲಿ ಯಾವುದಾದ್ರೂ ಸಾವು ಸಂಭವಿಸಿದೆಯಾ? ಇಲ್ಲ ಮಹಾಸ್ವಾಮಿಗಳೇ, ಮಾಯಾಳಿಂದ ಆ ರೀತಿ ಯಾವ ಸಾವು ಸಂಭವಿಸಿಲ್ಲ. ಇಲ್ಲಿವರೆಗೂ ಯಾರೂ ಸತ್ತಿಲ್ಲ. ಸದ್ಯದಲ್ಲೇ ಆ ಮಾಯಾ ಆತ್ಮ ನಿಮ್ಮನೆಯಲ್ಲಿ ಒಬ್ಬರನ್ನ ಬಲಿ ತಗೊಳ್ಳುತ್ತೆ. ಏನು ಹೇಳ್ತಿದ್ರೆ ಸ್ವಾಮಿ? ಹೌದು, ನಿಮ್ಮನೆ ಸದಸ್ಯರೊಬ್ಬರು ಮಾಯಾ ಆತ್ಮದಿಂದ ಪ್ರಾಣ ಕಳ್ಕೊಳ್ಳೋದು ನಿಶ್ಚಿತ. ಹಾಗಾಗಬಾರ್ದು ಮಹಾಸ್ವಾಮಿಗಳೇ. ಆ ಆತ್ಮದಿಂದ ಯಾವುದೇ ಪ್ರಾಣಹಾನಿ ಆಗದೆ ಇರೋ ಹಾಗೆ ಏನಾದರೂ ಒಂದು ಪರಿಹಾರ ತಾವೇ ಸೂಚಿಸಬೇಕು. ನಿಮ್ಮ ಕುಟುಂಬದ ಸದಸ್ಯರೊಬ್ಬರ ಪ್ರಾಣ ಹೋಗಬೇಕು ಅನ್ನೋದು ಮೊದಲೇ ನಿರ್ಧಾರವಾಗಿರವಾಗಿದೆ. ಅದನ್ನು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ, ನನ್ನಿಂದನೂ ಸಹ. ಆ ಆತ್ಮದಿಂದ ಮುಂದೆ ಆಗುವಂತಹ ತೊಂದರೆಗಳಿಂದ ನಿಮ್ಮನ್ನು ನಾನು ಕಾಪಾಡಬಹುದು. ಮಹಾಸ್ವಾಮಿಗಳೇ, ಯಾರ ಪ್ರಾಣ ಹೋಗುತ್ತೆ?
ಅದನ್ನ ಹೇಳೋದಕ್ಕಾಗೋದಿಲ್ಲಮ್ಮ. ಅದು ದೈವ ರಹಸ್ಯ. ವಿಧಿಲಿಖಿತನ ಮುಂಚೆ ಹೇಳಬಾರದು. ಆದರೆ ಆತ್ಮದಿಂದ ಮುಂದೆ ಆಗುವ ತೊಂದರೆಗಳನ್ನ ತಪ್ಪಿಸ್ಬೇಕು ಅನ್ನೋದಾದ್ರೆ ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಕೇಳ್ಕೋಬೇಕು. ಸ್ವಾಮಿ, ನೀವು ಹೇಳ್ದಾಗೆ ಮಾಡ್ತೀವಿ. ಏನ್ ಮಾಡ್ಬೇಕು ಅಂತ ಹೇಳಿ. ಮೊದಲನೇ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚಿ ಅದು ಆರದೇ ನೋಡ್ಕೋಬೇಕು. ಎರಡನೆಯದು, ಮಾಯಾಗೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುಗಳು ಮನೆಯಲ್ಲಿರಬಾರದು. ಬಟ್ಟೆ, ಚಪ್ಪಲಿ, ವಾಚು, ಕೋಟು ಏನೇ ಇದ್ರೂ ಸೊಟ್ಟು ಭಸ್ಮ ಮಾಡಬೇಕು. ಮೂರನೆಯದು, ನಾನು ಮಹಾಪೂಜೆಯನ್ನು ಮಾಡಿ ಪೂಜೆಯಲ್ಲಿಟ್ಟಂತಹ ತೆಂಗಿನಕಾಯನ್ನ ನಿಮಗೆ ಕೊಡ್ತಾ ಇದ್ದೀನಿ. ಅದನ್ನ ಮನೆಯ ಮುಖದ್ವಾರದಲ್ಲಿ ಮೇಲ್ಗಡೆ ಕಟ್ಟಬೇಕು. ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ಒಡೆಯಬಾರದು. ಇದರ ಜೊತೆಗೆ ಮನೆ ಸುತ್ತ ಅರಿಶಿಣದ ನೀರನ್ನು ಚೆಲ್ಲುತ್ತಾ ಬನ್ನಿ. ನಾನು ಹೇಳಿದ್ದಿಷ್ಟನ್ನು ಮಾಡ್ತಾ ಬಂದ್ರೆ ಮುಂದೆ ಆತ್ಮದಿಂದ ನಿಮಗಾಗುವಂತಹ ತೊಂದರೆಗಳನ್ನು ತಪ್ಪಿಸ್ಕೋಬಹುದು. ಮಹಾಸ್ವಾಮಿಗಳೇ, ತಮ್ಮಿಂದ ನಮ್ಮನೇಲಿ ಸಾವಾಗುತ್ತೆ ಅನ್ನೋ ಸುದ್ದಿ ಕೇಳಿ ನಮ್ಗೆ ಆತಂಕ ಶುರುವಾಗಿದೆ. ಇದಿಷ್ಟೇ ಅಲ್ಲ, ಯಾವುದಾದ್ರೂ ಪೂಜೆ, ಹೋಮ, ಹವನ, ಯಾಗ ಮಾಡಿ ಆ ಹೋಗೋ ಪ್ರಾಣನ ಉಳಿಸೋಕ್ಕಾಗಲ್ವಾ? ಇಲ್ಲ ತಾಯಿ, ಇದು ನಡೆಯೋದು ಶತಸಿದ್ಧ. ಇನ್ನು 2 ದಿವಸಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಜೀವ ಹೋಗುತ್ತೆ.